ಫೈನಲಿ 2025 IPL ಹಬ್ಬಕ್ಕೆ 10 ಫ್ರಾಂಚೈಸಿಗಳು ಟೀಮ್ಗಳನ್ನು ಸೆಟ್ ಮಾಡ್ಕೊಂಡಿವೆ. 18ನೇ ಸೀಸನ್ಗಾದ್ರೂ ಕೂಡ ಕಪ್ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 19 ಆಟಗಾರರನ್ನ ಖರೀದಿ ಮಾಡಿದೆ. ರಿಟೈನ್ ಮಾಡಿಕೊಂಡಿದ್ದಂತ ಮೂವರು ಸೇರಿ ಟೋಟಲ್ ಆಗಿ ಈಗ 22 ಪ್ಲೇಯರ್ಸ್ ಆಗಿದ್ದಾರೆ. ಹಾಗಾದ್ರೆ ಬೆಂಗಳೂರು ತಂಡ ಸೇರಿದಂತ ಆಟಗಾರರು ಯಾರ್ಯಾರು, ಯಾವೆಲ್ಲ ವಿದೇಶಿ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡಿದೆ, ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ ಯಾರು, ಈ ಬಗೆಗಿನ ರೋಚಕ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ ನಡೆದಂತ IPL ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಳೆದು ತೂಗಿ ಒಂದಷ್ಟು ಸ್ಟಾರ್ ಪ್ಲೇಯರ್ಗಳನ್ನ ಕೈಬಿಟ್ಟು ಟೀಮ್ ಅನ್ನು ಫಾರ್ಮ್ ಮಾಡ್ಕೊಂಡಿದೆ. ಟೋಟಲ್ ಆಗಿ ಈಗ ಬೆಂಗಳೂರು ತಂಡದಲ್ಲಿ 22 ಪ್ಲೇಯರ್ಸ್ ಇದ್ದಾರೆ. ರಿಟೈನ್ ಮೂಲಕ ಮೂವರನ್ನ ಉಳಿಸಿಕೊಂಡಿದ್ದ ಬೆಂಗಳೂರು ಫ್ರಾಂಚೈಸಿ ಹರಾಜಿಗೂ ಮುನ್ನ ಕಿಂಗ್ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಹಾಗೆ ಯಶ್ ದಯಾಳ್ರನ್ನ ಬೆಂಗಳೂರು ಫ್ರಾಂಚೈಸಿ ರಿಟೈನ್ ಮಾಡ್ಕೊಂಡಿತ್ತು. 83 ಕೋಟಿ ರೂಪಾಯಿ ಬ್ಯಾಲೆನ್ಸ್ ನೊಂದಿಗೆ ಆಕ್ಷನ್ ಅಖಾಡಕ್ಕೆ ಧುಮುಕಿದ್ರು. ಇದೀಗ ಹರಾಜಿನಲ್ಲಿ 19 ಆಟಗಾರರನ್ನ ಖರೀದಿ ಮಾಡಿದ್ದಾರೆ. ಈ ಪೈಕಿ 19 ಆಟಗಾರರ ಪೈಕಿ 8 ವಿದೇಶಿ ಆಟಗಾರರಿದ್ದಾರೆ. ಫೈನಲ್ ಆಗಿ RCB ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ನೋಡೋಣ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಯಶ್ ದಯಾಳ್, ಲಿಯಾಮ್ ಲಿವಿಂಗ್ಸ್ಟೋನ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಜೋಸ್ ಹ್ಯಾಜಲ್ವುಡ್, ರಸಿಕ್ ದಾರ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ನುವಾನ್ ತುಷಾರ, ರೊಮ್ಯಾರಿಯೋ ಶೆಫರ್ಡ್, ಜೋಕೋಬ್ ಬೆಥೆಲ್, ಮನೋಜ್ ಬಾಂಡಗೆ, ಸ್ವಸ್ತಿಕ್ ಚಿಕಾರ, ದೇವದತ್ ಪಡಿಕಲ್, ಮೋಹಿತ್ ರಾಥಿ, ಅಭಿನಂದನ್ ಸಿಂಗ್, ಲುಂಗಿ ಎನ್ಗಿಡಿ ಇದ್ದಾರೆ. 8 ವಿದೇಶಿ ಪ್ಲೇಯರ್ಗಳನ್ನ ಖರೀದಿ ಮಾಡಿದ RCB ಬೆಂಗಳೂರು ತಂಡದ ಮಾಲೀಕರು ಹರಾಜಿನಲ್ಲಿ 8 ಫಾರಿನ್ ಪ್ಲೇಯರ್ಸ್ನ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಅದರಲ್ಲಿ ನಂಬರ್ 1 ಫಿಲ್ ಸಾಲ್ಟ್. ಕಳೆದ ಸೀಸನ್ ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದಲ್ಲಿಂದ ಇಂಗ್ಲೆಂಡ್ನ ಸ್ಫೋಟಕ ದಾಂಡಿಗ ಫಿಲ್ ಸಾಲ್ಟ್ ರನ್ನ ಈ ಬಾರಿ RCB ತಂಡ 11.5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿಕೊಂಡಿದೆ. ಸಾಲ್ಟ್ ಓಪನರ್ ಆಗಿ ಹಾಗೆ ವಿಕೆಟ್ ಕೀಪರ್ ಆಗಿ ಆಟವನ್ನು ಆಡಬಲ್ಲರು. ಹಾಗೆ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್. ಕಳೆದ ಸೀಸನ್ ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಕಣಕ್ಕಿಳಿದಿದ್ರು. ಈ ಸಲ ಲಿವಿಂಗ್ಸ್ಟೋನ್ ಅವರನ್ನ 8.75 ಕೋಟಿ ರೂಪಾಯಿ ನೀಡಿ RCB ಖರೀದಿ ಮಾಡಿದೆ. ಇನ್ನು 2023ರ IPL ನಲ್ಲಿ RCB ತಂಡದಲ್ಲಿದ್ದಂತ ಜೋಸ್ ಹ್ಯಾಜಲ್ವುಡ್ ಅವರು ಕಳೆದ ಸೀಸನ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ ಮತ್ತೆ IPLಗೆ ಮರಳಿರುವ ಆಸ್ಟ್ರೇಲಿಯಾ ವೇಗಿಯನ್ನ RCB ತಂಡ 12.5 ಕೋಟಿ ರೂಪಾಯಿ ನೀಡಿ ಜಾಯಿನ್ ಮಾಡಿಸಿಕೊಂಡಿದೆ. ಇನ್ನು ಕಳೆದ ಸೀಸನ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿದಂತ ಆಸ್ಟ್ರೇಲಿಯಾದ ಹೊಡಿಬಡಿ ದಾಂಡಿಗ ಟಿಮ್ ಡೇವಿಡ್ಗೆ RCB ಫ್ರಾಂಚೈಸಿ 3 ಕೋಟಿ ರೂಪಾಯಿ ನೀಡಿದೆ. ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ರೊಮ್ಯಾರಿಯೋ ಶೆಫರ್ಡ್ಗೆ ಕಳೆದ ಸೀಸನ್ ನಲ್ಲಿ ಮುಂಬೈ ಇಂಡಿಯನ್ಸ್ ಕಣಕ್ಕಿಳಿಸಿತ್ತು. ಬಟ್ ಈ ಸಲ ಮೆಗಾ ಹರಾಜಿನಲ್ಲಿ 1.5 ಕೋಟಿ ರೂಪಾಯಿ ನೀಡಿ ಬೆಂಗಳೂರು ತಂಡ ಸೇರಿಸಿಕೊಂಡಿದೆ. ಇನ್ನು ಇಂಗ್ಲೆಂಡ್ನ ಯುವ ಆಲ್ರೌಂಡರ್ ಜೋಕೋಬ್ ಬೆಥೆಲ್ಗೆ ಬೆಂಗಳೂರು ಫ್ರಾಂಚೈಸಿ 2.6 ಕೋಟಿ ರೂಪಾಯಿನ ನೀಡಿ ಖರೀದಿ ಮಾಡಿದೆ. ಶ್ರೀಲಂಕಾದ ವೇಗದ ಬೌಲರ್ ನುವಾನ್ ತುಷಾರಾಗೆ ಕಳೆದ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಮಣೆ ಹಾಕಿತ್ತು. ಬಟ್ ಈ ಸಲ RCB ಫ್ರಾಂಚೈಸಿ ನುವಾನ್ ಅವರನ್ನ 1.6 ಕೋಟಿ ರೂಪಾಯಿ ನೀಡಿ ಜಾಯಿನ್ ಮಾಡಿಸಿಕೊಂಡಿದೆ. ಇನ್ನು ಸೌತ್ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಎನ್ಗಿಡಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ 1 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಜಿತೇಶ್ ಶರ್ಮಾಗೆ 11 ಕೋಟಿ ರೂಪಾಯಿ ನೀಡಿದ್ದು ದುಬಾರಿ ಆಯ್ತಾ? RCB ಖರೀದಿ ಮಾಡಿದಂತ ಆಟಗಾರರಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅನಿಸಿದ ಪ್ಲೇಯರ್ ಅಂದ್ರೆ ಅದು ಜಿತೇಶ್ ಶರ್ಮಾ. ಕಳೆದ ಸೀಸನ್ ಅಲ್ಲಿ ಪಂಜಾಬ್ ಪರ ಡೀಸೆಂಟ್ ಪರ್ಫಾರ್ಮೆನ್ಸ್ ನೀಡಿದಂತ ಯಂಗ್ಸ್ಟರ್ ಖರೀದಿಗೆ ಚೆನ್ನೈ, ಲಕ್ನೋ ತಂಡಗಳು ಪೈಪೋಟಿಗೆ ಬಿದ್ದಿದ್ವು. ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಬಿಡ್ಡಿಂಗ್ಗೆ ಎಂಟ್ರಿ ಕೊಡ್ತು. ಬಟ್ ಅಂತಿಮವಾಗಿ ಕಹಾನಿ ಮೇ ಟ್ವಿಸ್ಟ್ ಎಂಬಂತೆ ಪಂಜಾಬ್ RTM ದಾಳವನ್ನು ಉರುಳಿಸಿತ್ತು. ಅಂತಿಮವಾಗಿ 11 ಕೋಟಿ ರೂಪಾಯಿ ಫೈನಲ್ ಬಿಡ್ ಮಾಡಿ ಜಿತೇಶ್ ಶರ್ಮಾಗೆ RCB ಖರೀದಿ ಮಾಡಿಕೊಳ್ತು. ಕೊನೆಗೂ ಕನ್ನಡಿಗ ದೇವದತ್ ಪಡಿಕಲ್ ಖರೀದಿ ಮಾಡಿದ RCB 2025ರ IPL ನಲ್ಲಿ RCB ಕನ್ನಡಿಗ KL ರಾಹುಲ್ ರನ್ನ ಖರೀದಿ ಮಾಡುತ್ತೆ ಅಂತ ಫ್ಯಾನ್ಸ್ ಅನ್ಕೊಂಡಿದ್ರು. ಬಟ್ ಫೈನಲ್ ಆಗಿ KL ರಾಹುಲ್ ಸೇರಿದಂತೆ ಪ್ರಮುಖರನ್ನ ಕೈಬಿಟ್ರು ಕೂಡ ಫೈನಲ್ ಆಗಿ ಬ್ಯಾಲೆನ್ಸ್ ತಂಡವನ್ನ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. IPL 2025ರ ಮೆಗಾ ಹರಾಜು 2ನೇ ದಿನದ ಕೊನೆಯ ಘಟ್ಟದಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಅವರನ್ನ RCB 2 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ ಅವರನ್ನ ಮತ್ತೆ ತಂಡಕ್ಕೆ ಸೇರಿಸಿಕೊಂಡಿದೆ. ಕನ್ನಡಿಗರನ್ನ ಖರೀದಿ ಮಾಡಿಲ್ಲ ಎನ್ನುವ ಆರೋಪದ ನಡುವೆ ಮನೋಜ್ ಬಾಂಡಗೆ ಬಳಿಕ ಪಡಿಕಲ್ಗೆ ಮಣೆ ಹಾಕಲಾಗಿದೆ. ಮನೋಜ್ ಬಾಂಡಗೆ ಅವರನ್ನ 30 ಲಕ್ಷಕ್ಕೆ RCBಯನ್ನ ಸೇರಿಸಿಕೊಂಡಿದ್ದಾರೆ. ಈಗಾಗಲೇ RCB ಪರ ಆಡಿ ಸೈ ಎನಿಸಿಕೊಂಡಿರುವಂತ ಎಡಗೈ ಬ್ಯಾಟರ್ ಪಡಿಕಲ್ ಮೊದಲ ಬಾರಿಗೆ ಹರಾಜಿಗೆ ಬಂದಾಗ ಅನ್ಸೋಲ್ಡ್ ಆಗಿದ್ರು. 2ನೇ ಬಾರಿಗೆ ಹರಾಜಿಗೆ ಬಂದಾಗ RCB ಖರೀದಿ ಮಾಡಿದೆ. ಒಟ್ನಲ್ಲಿ 2025ರ IPLಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ರೆಡಿಯಾಗಿದೆ. 22 ಆಟಗಾರರ ಪೈಕಿ ಪ್ಲೇಯಿಂಗ್ 11 ನಲ್ಲಿ ಯಾರೆಲ್ಲ ಚಾನ್ಸ್ ಪಡಿತಾರೆ, ಹಾಗೆ ಮೈದಾನದಲ್ಲಿ ಅಬ್ಬರಿಸೋ ಆಟಗಾರ ಯಾರಿರಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.